ವಿಶ್ವ ಯೋಗ ದಿನಾಚರಣೆಯ ನಿಮಿತ್ತ ಇವತ್ತು ಭಾರತ ಸ್ಕೌಟ್ಸ್ ಗೈಡ್ಸ್ ರಾಜ್ಯ ಸಂಸ್ಥೆ ವತಿಯಿಂದ ಎಲ್ಲ ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ವಿಶ್ವ ಯೋಗ ದಿನಾಚರಣೆಯ ನಿಮಿತ್ತ ಶುಭಾಶಯಗಳನ್ನು ಕೊಡುತ್ತಾ PCMC ಬ್ಯಾಚ್ ಪಡೆಯುವವರಿಗೆ ಮಾಹಿತಿಯನ್ನು ಕೊಡುತ್ತೇನೆ. ಈಗ ವಿಶ್ವ ಯೋಗ ದಿನಾಚರಣೆಯ ಆಸನಗಳ ಅಭ್ಯಾಸವನ್ನು ನಾವೀಗ ಮಾಡೋಣ. ಇವರಿಗೆ ಆರಾಮಗಳು ಆಸನಗಳಿಗೆ ಕೈಗಳು ಚಿನ್ನು ಧರಿಸಿ ಹೆಬ್ಬೆರಳು ಮತ್ತು ತೋರುಬೆರಳು ನೇರವಾಗಿರಿಸಿಕೊಂಡು ಕಣ್ಣುಗಳನ್ನು ಮುಚ್ಚಿ ಉಸಿರಾಟವನ್ನು ಗಮನಿಸಿ ದೀರ್ಘವಾಗಿ ಉಸಿರನ್ನು ಹೊರಗೆ ಮನಸ್ಸು ಉಸಿರಾಟದಲ್ಲಿ ಬೆನ್ನು ನೇರ ಕಪಸಂದ ಮೂರು ಬಾರಿ ಓಂ ಬಾರಿ ಉಚ್ಚಾರಣೆ. ಯೋಗ ಪ್ರಾರ್ಥನೆಯನ್ನು ಪ್ರಾರಂಭ ನಮಸ್ಕಾರ ಸ್ಥಿತಿ ಕೇಳಿ. ಯೋಗೇನ ಚಿತ್ತಸ್ಯ ಕಲೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಗಾಕರೋತ್ತಂ ಕವರ್ಣೀನಾಂ ಪತಂಜಲಿಂ ನಾಣ್ಯ ವಿರಾರತೋಸ್ಮಿ. ಶಾಂತಿ ಶಾಂತಿ ಶಾಂತಿ. ವಿಶ್ವ ಯೋಗ ದಿನಾಚರಣೆಯ ಯೋಗಾಸನವನ್ನು ಮೊದಲಿಗೆ ಸೂಕ್ಷ್ಮ ವ್ಯಾಯಾಮದೊಂದಿಗೆ ಅಭ್ಯಾಸವನ್ನು ಶರೀರದ ಎಲ್ಲ ಸಂಘಗಳನ್ನು ಸಡಿಲಪಡಿಸುವಂತಹ ಅಭ್ಯಾಸದ ಸೂಕ್ಷ್ಮ ವ್ಯಾಯಾಮ. ಕೈಗಳು ಸುತ್ತಲೇ ಕುತ್ತಿಗೆ ಮುಂದೆ ಮುಂದೆ ಉಸಿರುತ್ತಾ ಮುಂದೆ ಕುತ್ತಿಗೆಯನ್ನು ಬಲಕ್ಕೆ ಮತ್ತು ಎಡಕ್ಕೆ ತೆಗೆದುಕೊಳ್ಳುವುದು. ಬಲ ಎಡ ಬಲ ಎಡ ಬಲ ಎಡ ಬಲ ಎಡ ಬಲ ಎಡ ಬಲ ಎಡ ಕಿವಿಯನ್ನು ಮುಂದಕ್ಕೆ ಸಾಗಿಸಿ ಬಲಕ್ಕೆ ಮತ್ತು ಎಡಕ್ಕೆ ಬಲ ಎಡ ಬಲ ಎಡ ಬಲ ಎಡ ಬಲ ಎಡ ಬಲ ಎಡ ಬಲ ಎಡ. ಈ ಅಭ್ಯಾಸದಿಂದ ಕುತ್ತಿಗೆಯ ಸ್ನಾಯುಗಳು ಕುತ್ತಿಗೆ ಎಲ್ಲ ಸ್ನಾಯುಗಳು ಆಗ್ತವೆ. ಮುಂದಿನ ಅಭ್ಯಾಸ ನೆಕ್ರೋಪೇಷನ್. ಮುಂದಿನ ಎಡಕ್ಕೆ ಮುಂದಿನ ಅಭ್ಯಾಸ ಜಗಡಿಗೆ ವ್ಯಾಯಾಮ. ಕೈಗಳನ್ನು ಸಿದ್ಧಪಡ್ತಾ ಮೇಲೆ ಉಸಿರುತ್ತಾ ಮೇಲೆ
2, 1, 2, 1, 2, 3, 4. Push. सा अनाकारिकమైన सूत्र ಮುಂದೆ ಕೆಳಗಡೆ ಸೂತ್ರ 2 up 3 up 4 up 5 up push. push ಮಾಡಬೇಕಾದ ಸಮಯದಲ್ಲಿ ಮುಂದೆ ಯೋಗಾಸನ ನನಗೆ ನಿಂತು ಮಾಡುವ ಆಸನಗಳು, ಆಮೇಲೆ ಕುಳಿತು ಮಾಡುವ ಆಸನಗಳು, ಕೈ ಮೇಲೆ ಮಾಡುವ ಆಸನಗಳು, ಬೆನ್ನಿನ ಮೇಲೆ ಮಾಡುವ ಆಸನ. ಸಮಸ್ಯೆ ಆಸನ, ತಾಡಾಸನ, ಲಾಕ್ ಮಾಡಿ ಹೇಳಿ 1 2 3 4 5 6 7 8 9 10. ಪ್ರತಿಯೊಂದು ಆಸನವನ್ನು 10 ಸೆಕೆಂಡ್ಗಳ ಕಾಲ ಮಾಡ್ತಾ ಇದ್ದಾರೆ. ಮುಂದೆ ವೃಕ್ಷಾಸನ, ಸಿಂಗಲ್ ಪೋಸ್ಚರ್, ಬಲಗಾಲದಲ್ಲಿ ಎಡಗಡೆಯಲ್ಲಿ ಗಾಳಿಗೆ 1 2 3 4 5 6 7 8 9 10. ಎಡಗಾಲದಲ್ಲಿ 1 2 3 4 5 6 7 8 9 10. Okay. Okay. ಎಡಪಾದಕ್ಕೆ ಸುತ್ತ 1 2 3 4 5 6 7 8 9 10. Okay. ಪಾದಾಸನ, ಕೈಗಳನ್ನು ಕಾಲಿನ ಮುಂದೆ ಸುತ್ತ ಕನಿಷ್ಠ ದಳವನ್ನು 1 2 3 4 5 6 7 8 9 10. ಸುತ್ತ ಅದಕ್ಕೆ ಅರ್ಧ ಗಂಟೆ ಚಕ್ರಾಸನ, ಕೈಗಳು ಮೇಲೆ ಕಾಲಿಸುತ್ತ ಸುತ್ತ 1 2 3 4 5 6 7 8 9 10. ನಿಂತು ಮಾಡುವ ಯೋಗಾಸನ ಅಭ್ಯಾಸ ಮಾಡಿದರೆ ಈಗ ಕುಳಿತು ಮಾಡುವ ಆಸನಗಳ ಅಭ್ಯಾಸ. ಸಮರ್ಥ ಸ್ಥಿತಿ ಅಳವಡಿಸಬೇಕು. ಕೈ ಪೃಷ್ಠಭಾಗದ ಮೊದಲನೇ ಆಸನ ಅರ್ಧಗೋಲಾಸನ. ಪಾದ ಅಳವಡಿಸಬೇಕು. ಕೈ ಹಿಡಿದುಕೊಳ್ಳಿ. ನೇರ 1 2 3 4 5 6 7 8 9 10. ಎಷ್ಟು ಸಾಧ್ಯ ಮಾತ್ರ ಯಾವುದೇ ಫೋರ್ಸ್ ಬೇಡ.
ಶರೀರ ಆರಾಮಾಗಿ ನಿಮಗೆ ಎಷ್ಟಾಗುತ್ತಷ್ಟು ಅಭ್ಯಾಸ ಮಾಡಿ. ಮುಂದಿನ ಆಸನ ವಜ್ರಾಸನ. 1 2 ಎಡಗಡೆ ಕೈ ಪಟ್ಟೆ 1 2 3 4 5 6 7 8 9 10. ಇದರಲ್ಲಿ ಈಗ ಉಷ್ಟ್ರಾಸನ ಅಭ್ಯಾಸ ಎರಡು ಪ್ರಕಾರಗಳಿವೆ. ನಿಮಗೆ ಎರಡು ಪ್ರಕಾರ ಸಾಧ್ಯವಾದರೆ ಎರಡು ಪ್ರಕಾರವನ್ನು ಮಾಡೋದು, ಇಲ್ಲಾಂದರೆ ಪ್ರಕಾರವನ್ನು ಮಾಡಿ ಮೊಣಕಾಲನ್ನು ನಿಧಾನ ಕೈಗಳು ಬೇರೆ ಇರಬೇಕು. ಇಲ್ಲ 1 2 3 4 5 6 7 8 9 10. ವಿಶ್ರಾಮ. ಈಗ ಪ್ರಕಾರ ಎರಡು ಕೈಗಳು ಮುಂದಕ್ಕೆ 1 ಬಲಗೈಯಿಂದ ಬಲಗಾಲು 2 ಎಡಗೈಯಿಂದ ಎಡಗಾಲು 1 2 3 4 5 6 7 8 9 10. ಬಲಗೈ ಮುಂದೆ ವಿಶ್ರಾಮ. ವಜ್ರಾಸನ ವಿಶ್ರಾಂತಿ. ಮುಂದಿನ ಅಭ್ಯಾಸ ಶಶಾಂಕಾಸನ. ಕಾಲುಗಳನ್ನು ಅಗಲಿಸಿ ಕೈಗಳನ್ನು ಚಾಚಿ 1 2 3 4 5 6 7 8 9 10. ಮತ್ತೆ ವಜ್ರಾಸನ. ವಜ್ರಾಸನ ಇದನ್ನು 24 ಗಂಟೆ ಕೂಡ ಮಾಡಬಹುದು. ಏಕೈಕ ಆಸನ ವಜ್ರಾಸನ. ಮನಸ್ಸು ಶರೀರ ಸ್ಥಿರವಾದ ಬಲಿಷ್ಠವಾದ. ಈಗ ಉದ್ದಿತ ಮಲ್ಲೂಕಾಸನ. ಬಲಗೈಯಿಂದ ಎಡಗಾಲ, ಎಡಗೈಯಿಂದ ಬಲಭುಜ 1 2 3 4 5 6 7 8 9 10. Relax. ಸಕ್ಕರೆ ಕಾಯಿಲೆ ಹೊಟ್ಟೆಯ ಕೊಬ್ಬನ್ನು ಕಲಿಸುವ ಅಭ್ಯಾಸ. ವಕ್ರಾಸನ. ಸ್ಥಿತಿ ಬಲಗಾಲಿಸಿ ಬಲಗೈಯನ್ನು ಎತ್ತಿ ಎಡಗೈಯನ್ನು ಎತ್ತಿ ಬಲಗಾಲಿಸಿ ಮತ್ತು ಹಿಂದಕ್ಕೆ 1 2 3 4 5 6 7 8 9 10. ಎಡಗಡೆಯಿಂದ ಎಡಗಾಲಿಸಿ ಎಡಗೈಯನ್ನು ಎತ್ತಿ ಬಲಗೈಯನ್ನು ಎತ್ತಿ ಎಡಗಾಲಿಸಿ 1 2 3 4 5 6 7 8 9 10. ವಿಶ್ರಾಮ. ಕುಳಿತುಕೊಂಡು ಆಸನ ಅಭ್ಯಾಸ ಮಾಡಿದ್ದೇವೆ. ಈಗ ಹೊಟ್ಟೆಯ ಮಕರಾಸನ. ಕೈಗಳನ್ನು ಮಾಡಿ ಕಾಲುಗಳನ್ನು ಚಾಚಿ ಮಾಡಿ ಮೊದಲನೇ ಆಸನ ಭುಜಂಗಾಸನ. ಸಾಧಿಸಿ ಎರಡೂ ಕೈಗಳನ್ನು ಉಸಿರು ತಗೊಳ್ತಾ ಎದೆ ಮತ್ತು ತಲೆಯನ್ನು ಹೊಕ್ಕಳಲ್ಲಿ 1 2 3 4 5 6 7 8 9 10. ಭುಜಂಗಾಸನ. ಕೋಬ್ರಾ ಪೋಸ್ಚರ್. ಸ್ಮೈಲಿ ಕೋಬ್ರಾ ಪೋಸ್ಚರ್. ಇದನ್ನು ಶರೀರಕ್ಕೆ ಬಹಳ ಉತ್ತಮವಾಗುತ್ತದೆ. ವಿಶ್ರಾಮ. ಮುಂದೆ ಶಲಭಾಸನ. ಸ್ಥಿತಿ. ಇದನ್ನು ತೊಡೆಯ ಬಲವನ್ನು ಪಡೆ ಎರಡೂ ಕಾಲಲ್ಲಿ ಮಾಡುತ್ತೆ. ಸಿವಿಯರ್ ಬ್ಯಾಕ್ ಪೇನ್ ಮಾಡಿ 1 2
3, 4, 5, 6, 7, 8, 9, 10. Vishram. ಮುಂದಿನ ಅಭ್ಯಾಸ ಧನುರಾಸನ. ಎರಡು ಕಾಲನ್ನು ಮುಚ್ಚಿ ಮಾರ್ಗವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ತೊಡೆ ಮತ್ತು ಎದೆಯನ್ನು ಎತ್ತಿಕೊಂಡು 1, 2, 3, 4, 5, 6, 7, 8, 9, 10. ವಿಶ್ರಾಂತಿ. ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳ ಅಭ್ಯಾಸ. ಇದು ಶವಾಸನ ಅಂತ ಹೇಳ್ತೇವೆ. ಕಾಲು ಜೋಡಿಸ್ಕೊಳ್ಳಿ, ಕೈ ಜೋಡಿಸಿ ನಿಧಾನವಾಗಿ ಎರಡು ಕಾಲನ್ನು ಮುಚ್ಚಿ ಸೇತುಬಂಧ ಆಸನ. ಕಾಲು ಕಂಡಿಟ್ಟುಕೊಳ್ಳಿ. ಉಸಿರು ತಗೊಳ್ತಾ ಸೊಂಟದ ಮೇಲೆ ನೀವು ಭುಜದ ಸಹಾಯದಿಂದ ನೆಲಕ್ಕೆ ಆರಂಭ. 1, 2, 3, 4, 5, 6, 7, 8, 9, 10. ವಿಶ್ರಾಂತಿ. ಉತ್ಥಾನ ಆಸನ. ಬೆನ್ನು ಮತ್ತು ಹೊಟ್ಟೆಗೆ ಬಹಳ ಉಪಯುಕ್ತವಾದ ಅಭ್ಯಾಸ. ಕಾಲು ಜೋಡಿಸಿ, ಕೈ ಜೋಡಿಸಿ. ಸುತ್ತಮುತ್ತ ಎರಡು ಕಾಲನ್ನ 60 ಡಿಗ್ರಿ. 1, 2, 3, 4, 5, 6, 7, 8, 9, 10. ವಿಶ್ರಾಂತಿ. ಮುಂದಿನ ಅಭ್ಯಾಸ ಅರ್ಧ ಹಲಾಸನ. ಎರಡು ಕಾಲನ್ನ 90 ಡಿಗ್ರಿ ಸಪೋರ್ಟ್ ಇಟ್ಟಿದ್ದರೆ ಕೈಗಳನ್ನು ನಮ್ಮ ಪೃಷ್ಠಭಾಗ ಭಾಗದಲ್ಲಿ ಸಪೋರ್ಟ್ ಕೊಡಿ. 1, 2, 3, 4, 5, 6, 7, 8, 9, 10. ಶವಾಸನ. ಕಾಲುಗಳ ಹಿಂಸೆ ಮಾಡಿಬಿಡಿ, ಕುಸಿಗೆ ಮಾಡಿಬಿಡಿ. ಮುಂಚಿ 1 ನಿಮಿಷ ವಿಶ್ರಾಂತಿ ಪಡೆಯಿರಿ. ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ನೀಡಿ ದೇಹದಲ್ಲಿ ಆಗಿರುವ ಪರಿಣಾಮವನ್ನು ಗಮನಿಸಿ ಪೂರ್ಣ ವಿಶ್ರಾಂತಿ. ಆಸನದ ಅಭ್ಯಾಸದ ನಂತರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಕೈಗಳು ಚಿರುತಿರಲಿ. ಮೊದಲನೇದು ಕಪಾಲಭಾತಿ. ಫೋರ್ಸ್ಫುಲ್ ಎಕ್ಸೇಲ್ ಫಾಲ್ಸ್ ಇನ್ಹೇಲ್. ಫೋರ್ಸ್ ಆಗಿ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡುವಂಥ ಅಭ್ಯಾಸವೇ ಕಪಾಲಭಾತಿ. ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಕಪಾಲ ಅಂದರೆ ಹಣೆ, ಭಾತಿ ಅಂತ ಪಡೆಯೋದು. ಶೈನಿಂಗ್ ಆಫ್ ದ ಫೋರ್ ಹೆಡ್ ಅಭ್ಯಾಸ ಮಾಡಬೇಕು. ಉಸಿರನ್ನು ಫೋರ್ಸ್ ಆಗಿ ಹೊರಗೆ 1, 2, 3, 4, 5, 6, 7, 8, 9, 10. ಇನ್ನೊಂದು ಸಲ ಫೋರ್ಸ್ ಆಗಿ ಮುಗಿಂದ ಬಿಡಿ. ದೇಹ ಕೇವಲ ಮುಗಿಂದ ಉಸಿರನ್ನು ಹೊಟ್ಟೆಯ ಭಾವವನ್ನು ಭುಜದ ಮೂಲಕ ಉಸಿರನ್ನು ಹೊರಗಾಕಬೇಕು. ಅದಕ್ಕೆ ಕಪಾಲಭಾತಿ. 1, 2, 3, 4, 5, 6, 7, 8, 9, 10. ವಿಶ್ರಾಂತಿ.
ಶ್ವಾಸಕೋಶದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹೈ ಬಿ ಪಿ ಇದ್ದವರೆಲ್ಲ ಬಹಳ ಜಾಗೃತಿಯಲ್ಲಿ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ನಾಡಿ ಶೋಧಕ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡದಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಬಲದಿಂದ ಉಸಿರನ್ನು ಬಿಡಬೇಕು. ಬಲದಿಂದ ಉಸಿರನ್ನು ಬಿಡಬೇಕು, ಎಡದಿಂದ ಬಿಡಬೇಕು. ಇದು ಒಂದು ಸೆಟ್. ಅದಕ್ಕೆ ನಾಸಿಕ ಮುದ್ರೆ, ತೋಳು ಬೆರಳು ಮತ್ತು ಮಧ್ಯ ಬೆರಳನ್ನು ಮಡಿಸಬೇಕು. ಹೆಬ್ಬೆರಳು ಒಂದು ಕಡೆಗೆ, ಕಿರುಬೆರಳು ಒಂದು ಬೆರಳು ಒಂದು ಕಡೆ, ಇನ್ನೊಂದು ಕೈಯಿಂದ ಚಿನ್ಮುದ್ರೆ. ಬಲ ಮುಖವನ್ನು ಮುಚ್ಚಿ ಎಡದಿಂದ ಉಸಿರು ತಗೊಳ್ಳಿ, ಬಲದಿಂದ ಬಿಡಿ. ಈಗ ಬಲದಿಂದ ತಗೊಳ್ಳಿ, ಎಡದಿಂದ ಬಿಡಿ. ರೈಟ್ ಇನ್ಹೇಲ್, ಲೆಫ್ಟ್ ಇನ್ಹೇಲ್, ರೈಟ್ ಎಕ್ಸೇಲ್. ರೈಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ಎಡದಿಂದ ತಗೊಳ್ಳಿ, ಬಲದಿಂದ ಬಿಡಿ. ಬಲದಿಂದ ತಗೊಳ್ಳಿ, ಎಡದಿಂದ ಬಿಡಿ. ಎಡದಿಂದ ತಗೊಳ್ಳಿ, ಬಲದಿಂದ ಬಿಡಿ. ಬಲದಿಂದ ಉಸಿರು ತಗೊಳ್ಳಿ, ಎಡದಿಂದ ಉಸಿರು ಬಿಡಿ. ಕೊನೆಯ ಅಭ್ಯಾಸ, ಎಡದಿಂದ ತಗೊಳ್ಳಿ ಉಸಿರು, ಬಲದಿಂದ ಬಿಡಿ. ಬಲದಿಂದ ತಗೊಳ್ಳಿ, ಎಡದಿಂದ ಬಿಡಿ. ವಿಶ್ರಾಮ. ಮುಂದಿನ ಪ್ರಾಣಾಯಾಮ ಶೀತಲಿ ದೇಹವನ್ನು ತಪ್ಪುಗೊಳಿಸುವಂಥ ಪ್ರಾಣಾಯಾಮ. ನಾಲಿಗೆಯನ್ನು ಸೂರ್ಯಾಕೃತಿಯಲ್ಲಿ ಮಡಚಿ ಬಾಯಿಂದ ಉಸಿರು ತಗೊಳ್ಬೇಕು, ಮೂಗಿನಿಂದ ಉಸಿರು ಬಿಡಬೇಕು. 5 ಸಲ ನಾಲ್ಕು ಮಡಚಿ ಬಿಡಿ. ಬಿಡುವುದು ಮೂಗಿನಿಂದ, ನಾಲಿಗೆಯಿಂದ ಉಸಿರು ತಗೊಳ್ಳಿ, ಮೂಗಿಂದ ಬಿಡಿ. ನಾಲಿಗೆಯಿಂದ ಉಸಿರು ತಗೊಳ್ಳಿ, ಮೂಗಿಂದ ಬಿಡಿ. ನಾಲಿಗೆಯಿಂದ ಉಸಿರು ತಗೊಳ್ಳಿ, ಮೂಗಿಂದ ಬಿಡಿ. ಕೊನೆಯ ಅಭ್ಯಾಸ, ನಾಲಿಗೆಯಿಂದ ತಗೊಳ್ಳಿ, ಮೂಗಿಂದ ಬಿಡಿ. ವಿಶ್ರಾಮ. ಇದು ದೇಹವನ್ನು ತಂಪು ಮಾಡುತ್ತದೆ. ಉಷ್ಣ ಶರೀರಗಳಿಗೆ ಬಹಳ ಉಪಯುಕ್ತ. ಮುಂದೆ ಭ್ರಾಮರಿ, ಮನಸ್ಸಿನ ಒತ್ತಡವನ್ನು, ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂತಹ, ಶಾಂತತೆಯನ್ನು ಹೆಚ್ಚಿಸುವಂತಹ ಅಭ್ಯಾಸ ಭ್ರಾಮರಿ. ಹೆಬ್ಬೆರಳಿನ ಕಿವಿಯನ್ನು ಮುಚ್ಚಿ ಮಕಾರವನ್ನು ಉಚ್ಚರಿಸಬೇಕು. 5 ಸಲ ಉಸಿರು ತಗೊಳ್ಳಿ, ಉಸಿರು ತಗೊಳ್ಳಿ, ಉಸಿರು ತಗೊಳ್ಳಿ, ಉಸಿರು ತಗೊಳ್ಳಿ, ಕೊನೆಯ ಅಭ್ಯಾಸ, ಉಸಿರು ತಗೊಳ್ಳಿ, ವಿಶ್ರಾಮ. ಪ್ರಾಣಾಯಾಮದ ಅಭ್ಯಾಸ ಆಗಿದೆ. ಈಗ ಧ್ಯಾನ. ಥಾಟ್ಲೆಸ್ ಸ್ಟೇಜ್ ಎಂದ ಥಾಟ್ ಆ್ಯಂಡ್ಸ್ ಮೆಡಿಟೇಷನ್ ಸ್ಟಾರ್ಟ್. ಧ್ಯಾನ ಅಂದರೆ ಏನೋ ಮಾಡದೇ ಇರುವಂಥ ಸ್ಥಿತಿ. ಇದರಲ್ಲಿ ಓಂಕಾರ ಮೆಡಿಟೇಷನ್ ಮಾಡಬಹುದು ಅಥವಾ ಬ್ರೀದಿಂಗ್ ಮೆಡಿಟೇಷನ್ ಮಾಡಬಹುದು. ನಾವೀಗ ಬ್ರೀದಿಂಗ್ ಮೆಡಿಟೇಷನ್ ಮಾಡೋಣ. ಚಿನ್ಮುದ್ರೆ, 2 ಕೈಗಳು ಬೆನ್ನ ನೇರ, ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸಿ.
ನಿಮ್ಮ ಮೂಗಿನಿಂದ ಉಸಿರು ಒಳಗೆ ಮತ್ತು ಹೊರಗೆ ಹೋಗುವುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಉಸಿರಾಟದ ಆಳವನ್ನು ಗಮನಿಸಿ. ದೀರ್ಘ ಉಸಿರನ್ನು ಬಳಿ, ದೀರ್ಘ ಉಸಿರನ್ನು ಬಿಡಿ. ಮನಸ್ಸು ಆಲೋಚನೆಗಳನ್ನು ತೆಗೆದುಕೊಂಡು ಹೋಗಬೇಡಿ. ಉಸಿರಾಟವನ್ನೇ ಇದು 1 ರಿಂದ 5 ನಿಮಿಷ ನಿತ್ಯ ಒಂದೇ ಸ್ಥಳದಲ್ಲಿ ಒಂದೇ ಸಮಯದಲ್ಲಿ ಅಭ್ಯಾಸ ಮಾಡಿದಾಗ ನಾವು ಧ್ಯಾನ ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ. ಕ್ಲೋಸಿಂಗ್ ಪ್ರೇಯರ್, ಶಾಂತಿ ನಮಸ್ಕಾರ ಸ್ಥಿತಿ ಕೇಳಿ ಗೊತ್ತಿದ್ರೆ ಹೇಳಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭವಾಗಲಿ. ಹರಿ ಓಂ. ಇವತ್ತು ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಭಾರತ್ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆಯ ಹಿರಿಯರಾದಂಥ ಶ್ರೀಯುತ ಟಿ.ಜಿ.ಆರ್. ಸಂಧ್ಯಾ, ಶ್ರೀಯುತ ಎಂ. ಪ್ರಭಾಕರ್ ಭಟ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇವತ್ತು ಯೋಗ ದಿನಾಚರಣೆಯ ಪ್ರಯುಕ್ತ ಪ್ರೊಫಿಷಿಯನ್ಸಿ ಬ್ಯಾಚ್ ಯೋಗ ಹೇಗೆ ಪಡೆಯಬಹುದು ಎಂಬುದನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೆ ಕೆ. ನರೇಂದ್ರ ಕಾಮತ್, HW ಸ್ಕೌಟ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾರ್ಮಿಕ ಕಾರಣ ಇವರ ವತಿಯಿಂದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಹಾಗೂ ಈ ಒಂದು ಝೂಮ್ ಮೀಟಿಂಗ್ನಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿ ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಜೂನ್ 21ಕ್ಕೆ ಎಲ್ಲರೂ ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಈ ಆಸನವನ್ನು ಅಭ್ಯಾಸ ಮಾಡಿ ದಿನನಿತ್ಯ ಅಭ್ಯಾಸ ಮಾಡುತ್ತಾ ಆರೋಗ್ಯವಂತರಾಗಿ ನಮ್ಮ ಆರೋಗ್ಯ ನಮ್ಮ ದೇಶದ ಆರೋಗ್ಯ ಯೋಗದ ಮೂಲಕ ಎಂಬ ಧ್ಯೇಯವಾಕ್ಯವನ್ನು ನಾವು ಸದಾ ಪಾಲಿಸೋಣ. ಸದಾ ಆರೋಗ್ಯವಂತರಾಗಿರೋಣ, ಶಾರೀರಿಕವಾಗಿ ಮಾನಸಿಕವಾಗಿ ಸದಾ ಆರೋಗ್ಯ ಸ್ಥಿತಿಗಳು ಅಂತ ಈ ಒಂದು ಯೋಗಾಸನ ತರಗತಿಯನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಹರಿ